ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಈ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಯಾವಾಗ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಸ್ ಅನ್ನ ಹೇಳಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲನೇದಾಗಿ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು 95 to 98% ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಸಲ ಅಪ್ಲಿಕೇಶನ್ ಆಗಬೇಕಾದ್ರೆ ಆ ಅಪ್ಲಿಕೇಶನ್ ಲಿಂಕ್ ನೀವು ನೋಡಿದ್ರಿ, ಅದರಲ್ಲಿ ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇತ್ತು. ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಹಲವಾರು ಡೀಟೇಲ್ಸ್ ಹಾಗೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ವಿ. ಅದರ ಆಧಾರದ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆಗಿರುತ್ತೆ. ಹಾಗಿದ್ರೆ ಬಾಕಿ ಉಳಿದಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದಕ್ಕೆ ಸಂಬಂಧಿಸಿ ತಿಳ್ಕೊಳ್ಳೋದಾದ್ರೆ, ಈಗ ಯಾವ ವಿದ್ಯಾರ್ಥಿಗಳು KEA ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಏನಿದೆ, ಅಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಸಂಬಂಧಂತಹ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದು, ಇದುವರೆಗೆ KCET ಅಥವಾ ದಲ್ಲಿ ರಿಜಿಸ್ಟ್ರೇಷನ್ ಮಾಡದಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇದುವರೆಗೆ ಡೇಟ್ ಅನೌನ್ಸ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತಾರೆ. ಸೊ ಇದುವರೆಗೆ ಯಾವ್ಯಾವ ವಿದ್ಯಾರ್ಥಿಗಳು ಈ ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡಿದ ನಂತರ ಆ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಾಕಿ ಉಳಿದಿರುತ್ತೆ. ಅದಂತರ ಸ್ಪೆಷಲಿ ಚಾಲೆಂಜ್ ವಿದ್ಯಾರ್ಥಿಗಳ ಮೆಡಿಕಲ್ ಎಕ್ಸಾಮಿನೇಷನ್ ಆಗೋದಿರುತ್ತೆ. ಆ ಮೆಡಿಕಲ್ ಎಕ್ಸಾಮಿನೇಷನ್ ಆಗೋದು ಬಾಕಿ ಇದೆ. ಈ ಎರಡು ವಿಷಯಗಳಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಾಕಿ ಇದೆ. ಅದನ್ನ ಬಿಟ್ಟು ನೀವು ಆಲ್ರೆಡಿ KCET ಅಪ್ಲಿಕೇಶನ್ ಹಾಕಿ ನಂತರ ಎಕ್ಸಾಮ್ ಬರೆದಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಮುಗ್ದಿರುತ್ತೆ. ಅದು ಕೂಡ ಯಾವ್ದು ಅಂತ ತಿಳ್ಕೊಳ್ಳೋದಾದ್ರೆ, ಇವಾಗ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಹಾಗೆ 371J ಸರ್ಟಿಫಿಕೇಟ್ ಇದಕ್ಕೆ ಸಂಬಂಧಿಸಿದಂತೆ RD ನಂಬರ್ನ ಎಂಟರ್ ಮಾಡಿದ್ರಿ. ಆ RD ನಂಬರ್ನ ಯೂಸ್ ಮಾಡಿಕೊಂಡು ಸಂಬಂಧಿಸಿದಂತಹ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಒಂದಿಗೆ ಆ ಡೀಟೇಲ್ಸ್ ಅನ್ನ ಪಡೆದುಕೊಂಡು ವೆರಿಫಿಕೇಶನ್ ನಡೆಸಿರ್ತಾರೆ. ಅದಂತರ ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಹಾಗೆ 7 years ಸ್ಟಡಿ ಸರ್ಟಿಫಿಕೇಟ್ಗೆ ಸಂಬಂಧಂತಹ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ನಿಮ್ಮ SATS ID ಇಂದ ಪಡೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿದ್ದಾರೆ. ನಂತರ ಹಲವಾರು ವಿದ್ಯಾರ್ಥಿಗಳ ಡೀಟೇಲ್ಸ್ ಏನಿದೆ, ಸ್ಟಡಿ ಡೀಟೇಲ್ಸ್, ಅದು SATS IDಯಲ್ಲಿ ಅವೈಲಬಲ್ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಸಂಬಂಧಂತಹ BEO ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ BEO ಆಫೀಸಿಂದ ಮಾಹಿತಿಯನ್ನ ಪಡೆದುಕೊಂಡು ಅವರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗಿದೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ಮೋಸ್ಟ್ ಮುಗಿದಿದೆ. ಈಗ ಕೌನ್ಸಿಲಿಂಗ್ಗೆ ಸಂಬಂಧ ಸ್ಟಾರ್ಟ್ ಆಗುವಂತಹ ಪ್ರಾಸೆಸ್ ಆಪ್ಷನ್ ಎಂಟ್ರಿ ಅಂತ. ಈಗ KCET ಆಪ್ಷನ್ ಎಂಟ್ರಿ ಹಾಗೆ KCET ಕಂಪ್ಲೀಟ್ ಪ್ರಾಸೆಸ್ ಏನಿದೆ ಅದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಚೆಕ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.